ರಾಶಿಯ ಮಹಿಳೆಯರು ಜೀವನವನ್ನು ಅತ್ಯಂತ ಉತ್ಸಾಹದಿಂದ, ಆತ್ಮವಿಶ್ವಾಸದಿಂದ, ಗೌರವದಿಂದ ಮತ್ತು ರಾಜಸಿಕ ಮನೋಭಾವದಿಂದ ನೋಡುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಎಲ್ಲಿದ್ದರೂ ತಮ್ಮ ವಿಶಿಷ್ಟ ವ್ಯಕ್ತಿತ್ವದಿಂದ ಗಮನ ಸೆಳೆಯುತ್ತಾರೆ. ಸಾಮಾನ್ಯ ಜನರಂತೆ ಬದುಕುವುದಕ್ಕಿಂತ ತಮ್ಮದೇ ಆದ ಛಾಪು ಮೂಡಿಸುವ ಜೀವನವನ್ನು ನಡೆಸಲು ಬಯಸುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ಯಾವುದೇ ಕೆಲಸವನ್ನು ಕೈಗೊಂಡರೂ ಅದನ್ನು ಸಂಪೂರ್ಣ ನಿಷ್ಠೆಯಿಂದ, ಆತ್ಮವಿಶ್ವಾಸದಿಂದ ಮತ್ತು ದೃಢ ಸಂಕಲ್ಪದಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ. ಇವರಲ್ಲಿ ಸಹಜವಾಗಿಯೇ ನಾಯಕತ್ವದ ಗುಣ ಅಡಗಿರುತ್ತದೆ. ಆದ್ದರಿಂದ ಯಾವುದೇ ಗುಂಪಿನಲ್ಲಿ, ಕುಟುಂಬದಲ್ಲಿ, ಕಚೇರಿಯಲ್ಲಿ ಅಥವಾ ಸಮಾಜದಲ್ಲಿ ಇವರ ಅಭಿಪ್ರಾಯಕ್ಕೆ ವಿಶೇಷ ಗೌರವ ದೊರೆಯುತ್ತದೆ. ಅವರು ಇತರರನ್ನು ಮುನ್ನಡೆಸಲು ಇಷ್ಟಪಡುತ್ತಾರೆ, ಆದರೆ ಅದು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಉದ್ದೇಶದಿಂದ ಆಗಿರುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಯಾರ ಅಧೀನದಲ್ಲಿಯೂ ಬದುಕಲು ಇಷ್ಟಪಡುವುದಿಲ್ಲ. ತಮ್ಮ ಸ್ವಂತ ನಿರ್ಧಾರಗಳಿಂದ, ತಮ್ಮ ಸ್ವಂತ ಶ್ರಮದಿಂದ, ತಮ್ಮ ಸ್ವಂತ ಸಾಮರ್ಥ್ಯದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬುದು ಇವರ ದೃಢ ನಂಬಿಕೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳನ್ನು ಎದುರಿಸಿ ಜಯಿಸುವ ಧೈರ್ಯ ಇವರಲ್ಲಿರುತ್ತದೆ. ಇವರು ಸಮಸ್ಯೆಗಳಿಂದ ಓಡಿಹೋಗುವವರಲ್ಲ, ಬದಲಾಗಿ ಸಮಸ್ಯೆಯ ಎದುರಲ್ಲೇ ನಿಂತು ಪರಿಹಾರ ಹುಡುಕುವವರಾಗಿರುತ್ತಾರೆ. ಅದಕ್ಕಾಗಿ ಇವರನ್ನು ಹಲವರು ಧೈರ್ಯಶಾಲಿಗಳೆಂದು ಪರಿಗಣಿಸುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ನಕಾರಾತ್ಮಕ ಚಿಂತನೆಗಳಿಗೆ ಹೆಚ್ಚು ಅವಕಾಶ ನೀಡುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಆಶಾವಾದವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೋಲು ಬಂದರೂ ಅದು ಅಂತಿಮವಲ್ಲ ಎಂದು ನಂಬುತ್ತಾರೆ. ಪ್ರತಿಯೊಂದು ಸೋಲನ್ನು ಹೊಸ ಅನುಭವವಾಗಿ ಪರಿಗಣಿಸಿ ಮುಂದಿನ ಯಶಸ್ಸಿಗೆ ಮೆಟ್ಟಿಲಾಗಿಸಿಕೊಳ್ಳುತ್ತಾರೆ. ಇವರ ಆತ್ಮವಿಶ್ವಾಸವು ಸಾಮಾನ್ಯ ಮಟ್ಟದಲ್ಲಿರುವುದಿಲ್ಲ. ಕೆಲವೊಮ್ಮೆ ಅದು ಇತರರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ನಾನು ಮಾಡಬಲ್ಲೆ ಎಂಬ ನಂಬಿಕೆ ಇವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣುತ್ತದೆ. ಇದೇ ಕಾರಣದಿಂದ ಜೀವನದಲ್ಲಿ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯನು ಪ್ರಕಾಶ, ಶಕ್ತಿ, ಅಧಿಕಾರ, ಗೌರವ, ನಾಯಕತ್ವ ಮತ್ತು ಆತ್ಮತೇಜಸ್ಸಿನ ಸಂಕೇತ. ಆದ್ದರಿಂದ ಸಿಂಹ ರಾಶಿಯ ಮಹಿಳೆಯರಲ್ಲಿ ಈ ಎಲ್ಲಾ ಗುಣಗಳು ಸಹಜವಾಗಿ ಕಂಡುಬರುತ್ತವೆ. ಸೂರ್ಯನ ಪ್ರಭಾವದಿಂದ ಅವರು ಸ್ವಾಭಿಮಾನವನ್ನು ಬಹಳ ಮುಖ್ಯವಾಗಿ ಪರಿಗಣಿಸುತ್ತಾರೆ. ತಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಆದರೆ ಯಾರಾದರೂ ನಿಜವಾದ ಪ್ರೀತಿಯಿಂದ ನಡೆದುಕೊಂಡರೆ ಅವರಿಗೆ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸವನ್ನು ನೀಡುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಮಾತಿಗೆ ಬದ್ಧರಾಗಿರುತ್ತಾರೆ. ಒಮ್ಮೆ ಯಾರಿಗಾದರೂ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಾರೆ. ಸುಳ್ಳು ಹೇಳುವುದನ್ನು ಇಷ್ಟಪಡುವುದಿಲ್ಲ. ನೇರವಾಗಿ ಮಾತನಾಡುವುದು ಇವರ ಸ್ವಭಾವ. ಕೆಲವೊಮ್ಮೆ ಇವರ ನೇರ ಮಾತು ಇತರರಿಗೆ ಕಠಿಣವಾಗಿ ಅನಿಸಿದರು ಅವರ ಉದ್ದೇಶ ಯಾರಿಗೂ ನೋವುಂಟು ಮಾಡುವುದು ಅಲ್ಲ. ಸತ್ಯವನ್ನು ಮುಚ್ಚಿಡುವುದಕ್ಕಿಂತ ನೇರವಾಗಿ ಹೇಳುವುದು ಉತ್ತಮ ಎಂದು ಅವರು ನಂಬುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ಬಹಳ ಉದಾರ ಮನಸ್ಸಿನವರಾಗಿರುತ್ತಾರೆ. ಅವರಿಗೆ ಪ್ರೀತಿಪಾತ್ರರಾದವರಿಗಾಗಿ ಸಮಯ, ಶ್ರಮ ಮತ್ತು ಹಣವನ್ನು ಕೂಡ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಕುಟುಂಬದ ಸದಸ್ಯರು, ಸ್ನೇಹಿತರು ಅಥವಾ ಜೀವನ ಸಂಗಾತಿಯ ಯಶಸ್ಸಿನಲ್ಲಿ ತಾವು ಕೂಡ ಸಂತೋಷಪಡುವ ಸ್ವಭಾವ ಇವರದು. ಅವರು ತಮ್ಮ ಸುತ್ತಮುತ್ತಲಿನ ಜನರು ಬೆಳೆಯಬೇಕು ಎಂದು ಬಯಸುತ್ತಾರೆ. ಆದರೆ ತಮ್ಮ ಪ್ರೀತಿಗೆ ಪ್ರತಿಯಾಗಿ ಗೌರವ ಮತ್ತು ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಯಾರಾದರೂ ಮೋಸ ಮಾಡಿದರೆ ಅಥವಾ ವಿಶ್ವಾಸಘಾತ ಮಾಡಿದರೆ ಅವರನ್ನು ಮತ್ತೆ ಜೀವನದಲ್ಲಿ ಸ್ವೀಕರಿಸಲು ಬಹಳ ಕಷ್ಟಪಡುತ್ತಾರೆ. ಸೂರ್ಯನಂತೆ ಬೆಳಗಬೇಕು ಎಂಬ ಬಯಕೆ ಇವರೊಳಗೆ ಸದಾ ಇರುತ್ತದೆ. ಸಾಮಾನ್ಯ ಸಾಧನೆ ಇವರಿಗೆ ತೃಪ್ತಿ ನೀಡುವುದಿಲ್ಲ. ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಸಾಧಿಸಲು ಹಗಲು ರಾತ್ರಿ ಶ್ರಮಿಸುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ರಾಜಸಿಕತೆ ಕಾಣುತ್ತದೆ. ಉಡುಪು, ಮಾತಿನ ಶೈಲಿ, ನಡೆಯುವ ರೀತಿ, ವರ್ತನೆ ಎಲ್ಲದರಲ್ಲೂ ಆತ್ಮವಿಶ್ವಾಸ ಮತ್ತು ಘನತೆ ಪ್ರತಿಬಿಂಬಿಸುತ್ತದೆ.
ಇವರನ್ನು ನೋಡಿದಾಗಲೇ ನಾಯಕತ್ವಕ್ಕೆ ಹುಟ್ಟಿದವರಂತೆ ಅನಿಸುವುದು ಸಹಜ. ಸಿಂಹ ರಾಶಿಯ ಮಹಿಳೆಯರು ಅವಕಾಶಕ್ಕಾಗಿ ಕಾಯುವುದಿಲ್ಲ. ಅವಕಾಶವನ್ನು ತಾವೇ ಸೃಷ್ಟಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ಹೊಸ ಮಾರ್ಗಗಳನ್ನು ಹುಡುಕುತ್ತಾರೆ. ಹೊಸ ಸವಾಲುಗಳನ್ನು ಸ್ವೀಕರಿಸುತ್ತಾರೆ. ಕಷ್ಟದ ಸಂದರ್ಭದಲ್ಲಿಯೂ ತಮ್ಮ ಮನೋಬಲವನ್ನು ಕಳೆದುಕೊಳ್ಳುವುದಿಲ್ಲ. ಸೂರ್ಯನ ಕಿರಣಗಳು ಹೇಗೆ ಪ್ರತಿದಿನ ಹೊಸ ಬೆಳಕನ್ನು ನೀಡುತ್ತವೆಯೋ ಅದೇ ರೀತಿ ಸಿಂಹ ರಾಶಿಯ ಮಹಿಳೆಯರು ತಮ್ಮ ಜೀವನವನ್ನು ಹೊಸ ಉತ್ಸಾಹದಿಂದ ಆರಂಭಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತ್ಮವಿಶ್ವಾಸ, ಗೌರವ, ಪರಿಶ್ರಮ, ನಾಯಕತ್ವ, ಸೃಜನಶೀಲತೆ ಮತ್ತು ಅಚಲ ಸಂಕಲ್ಪ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದೇ ಸಿಂಹ ರಾಶಿಯ ಮಹಿಳೆಯರ ಅತ್ಯಂತ ದೊಡ್ಡ ಶಕ್ತಿ ಮತ್ತು ವಿಶೇಷತೆ. ಸಿಂಹ ರಾಶಿಯ ಮಹಿಳೆಯರ ಹೃದಯವು ಹೊರಗಿನಿಂದ ಕಾಣುವಷ್ಟು ಕಠಿಣವಾಗಿರುವುದಿಲ್ಲ. ಹೊರಗೆ ಅವರು ಆತ್ಮವಿಶ್ವಾಸದಿಂದ, ಗಂಭೀರವಾಗಿ, ಧೈರ್ಯದಿಂದ ಮತ್ತು ರಾಜಸಿಕ ವ್ಯಕ್ತಿತ್ವದಿಂದ ಕಾಣಿಸಿಕೊಂಡರೂ ಅವರ ಅಂತರಂಗದಲ್ಲಿ ಅಪಾರವಾದ ಪ್ರೀತಿ, ಕಾಳಜಿ, ನಿಷ್ಠೆ ಮತ್ತು ಆತ್ಮೀಯತೆ ತುಂಬಿಕೊಂಡಿರುತ್ತದೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಅವರ ಪ್ರೀತಿ ಸಹ ಸೂರ್ಯನ ಬೆಳಕಿನಂತೆಯೇ ನಿಸ್ವಾರ್ಥವಾಗಿ, ಉಷ್ಣತೆಯಿಂದ ಮತ್ತು ರಕ್ಷಿಸುವ ಸ್ವಭಾವದಿಂದ ಕೂಡಿರುತ್ತದೆ. ಅವರು ಯಾರನ್ನಾದರೂ ಪ್ರೀತಿಸಿದರೆ ಕೇವಲ ಮಾತಿನ ಮಟ್ಟದಲ್ಲಿ ಪ್ರೀತಿಸುವುದಿಲ್ಲ. ತಮ್ಮ ಸಮಯ, ಪರಿಶ್ರಮ, ಕಾಳಜಿ, ಪ್ರೋತ್ಸಾಹ ಮತ್ತು ಸಂಪೂರ್ಣ ಹೃದಯವನ್ನೇ ಆ ವ್ಯಕ್ತಿಗೆ ಅರ್ಪಿಸುತ್ತಾರೆ. ಪ್ರೀತಿಯಲ್ಲಿ ಅವರು ನಿಷ್ಠೆಯನ್ನು ಅತ್ಯಂತ ದೊಡ್ಡ ಮೌಲ್ಯವಾಗಿ ಪರಿಗಣಿಸುತ್ತಾರೆ. ಒಮ್ಮೆ ಹೃದಯದಲ್ಲಿ ಸ್ಥಾನ ನೀಡಿದ ವ್ಯಕ್ತಿಯನ್ನು ಸುಲಭವಾಗಿ ಬದಲಾಯಿಸುವುದಿಲ್ಲ. ಜೀವನದ ಏಳುಬೀಳುಗಳಲ್ಲೂ ಅವರ ಜೊತೆಯಲ್ಲಿ ನಿಂತು ಬೆಂಬಲ ನೀಡಲು ಸಿದ್ಧರಾಗಿರುತ್ತಾರೆ. ಆದರೆ ಇದೇ ನಿಷ್ಠೆಯನ್ನು ಎದುರಿನ ವ್ಯಕ್ತಿಯಿಂದಲೂ ನಿರೀಕ್ಷಿಸುತ್ತಾರೆ. ವಿಶ್ವಾಸವು ಅವರ ಸಂಬಂಧದ ಅಡಿಪಾಯವಾಗಿರುತ್ತದೆ. ಸುಳ್ಳು, ಮೋಸ, ದ್ವಂದ್ವ ಜೀವನ ಅಥವಾ ವಿಶ್ವಾಸಘಾತವನ್ನು ಅವರು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಒಮ್ಮೆ ನಂಬಿಕೆ ಒಡೆದರೆ ಅದನ್ನು ಮತ್ತೆ ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಪ್ರೀತಿಯಲ್ಲಿ ತಮ್ಮ ಗೌರವವನ್ನು ಎಂದಿಗೂ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಪ್ರೀತಿ ಎಂಬ ಹೆಸರಿನಲ್ಲಿ ಅವಮಾನ, ನಿರ್ಲಕ್ಷ್ಯ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅವರು ಸಂಬಂಧದಿಂದ ಹಿಂದೆ ಸರಿಯುವ ಧೈರ್ಯವನ್ನು ಹೊಂದಿರುತ್ತಾರೆ. ಅವರಿಗೆ ಪ್ರೀತಿ ಎಂದರೆ ಕೇವಲ ಭಾವನೆ ಅಲ್ಲ, ಅದು ಪರಸ್ಪರ ಗೌರವ, ವಿಶ್ವಾಸ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಸಮನ್ವಯವಾಗಿದೆ. ತಮ್ಮ ಸಂಗಾತಿ ತಮ್ಮನ್ನು ಅರ್ಥಮಾಡಿಕೊಳ್ಳಬೇಕು, ತಮ್ಮ ಕನಸುಗಳಿಗೆ ಬೆಂಬಲ ನೀಡಬೇಕು, ತಮ್ಮ ಸಾಧನೆಗೆ ಸಂತೋಷ ಪಡಬೇಕು ಮತ್ತು ಸಂಕಷ್ಟದ ಸಮಯದಲ್ಲಿ ಜೊತೆಯಾಗಿರಬೇಕು ಎಂದು ಅವರು ಬಯಸುತ್ತಾರೆ. ಅದೇ ರೀತಿ ತಮ್ಮ ಸಂಗಾತಿಯ ಕನಸುಗಳನ್ನು ಸಾಕಾರಗೊಳಿಸಲು ಕೂಡ ಅವರು ಪ್ರಾಮಾಣಿಕವಾಗಿ ಶ್ರಮಿಸುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಜೀವನ ಸಂಗಾತಿಯ ಯಶಸ್ಸನ್ನು ತಮ್ಮದೇ ಯಶಸ್ಸಿನಂತೆ ಕಾಣುತ್ತಾರೆ. ಸಂಗಾತಿ ಕಷ್ಟದಲ್ಲಿದ್ದರೆ ಮೊದಲಿಗೆ ಮುಂದೆ ಬಂದು ಧೈರ್ಯ ತುಂಬುವವರು ಇವರೇ ಆಗಿರುತ್ತಾರೆ. ಅವರ ಮಾತುಗಳಲ್ಲಿ ಆತ್ಮವಿಶ್ವಾಸ ತುಂಬಿರುತ್ತದೆ. ಎಲ್ಲವೂ ಸರಿಯಾಗುತ್ತದೆ, ನಾವು ಒಟ್ಟಿಗೆ ಎದುರಿಸೋಣ ಎನ್ನುವ ಮನೋಭಾವದಿಂದ ಅವರು ಕುಟುಂಬವನ್ನು ಮುನ್ನಡೆಸುತ್ತಾರೆ. ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಭಯಪಡುವ ಬದಲು ಪರಿಹಾರ ಹುಡುಕುವ ಕಡೆ ಹೆಚ್ಚು ಗಮನ ಹರಿಸುತ್ತಾರೆ. ಅದಕ್ಕಾಗಿಯೇ ಅನೇಕ ಮನೆಗಳಲ್ಲಿ ಸಿಂಹ ರಾಶಿಯ ಮಹಿಳೆಯರು ಕುಟುಂಬದ ಆಧಾರಸ್ತಂಭವಾಗಿ ಪರಿಣಮಿಸುತ್ತಾರೆ. ತಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರ ಮೇಲೂ ಅಪಾರ ಪ್ರೀತಿ ಹೊಂದಿರುತ್ತಾರೆ. ಮಕ್ಕಳ ವಿಷಯದಲ್ಲಿ ಅವರು ತುಂಬಾ ಜವಾಬ್ದಾರಿಯುತರು. ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಜೀವನ ಮೌಲ್ಯಗಳನ್ನು ಕಲಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಅವರು ಕಠಿಣ ತಾಯಿಯಂತೆ ಕಾಣಬಹುದು, ಆದರೆ ಅವರ ಕಠಿಣತೆಯ ಹಿಂದೆ ಮಕ್ಕಳ ಉತ್ತಮ ಭವಿಷ್ಯದ ಬಗ್ಗೆ ಇರುವ ಕಾಳಜಿಯೇ ಅಡಗಿರುತ್ತದೆ. ಅವರು ಮಕ್ಕಳನ್ನು ದುರ್ಬಲರನ್ನಾಗಿ ಅಲ್ಲ, ಆತ್ಮವಿಶ್ವಾಸದಿಂದ ಜೀವನವನ್ನು ಎದುರಿಸುವ ವ್ಯಕ್ತಿಗಳನ್ನಾಗಿ ಬೆಳೆಸಲು ಬಯಸುತ್ತಾರೆ.
ಪತಿ ಪತ್ನಿಯ ಸಂಬಂಧದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಗೌರವವನ್ನು ಪ್ರೀತಿಗಿಂತಲೂ ಹೆಚ್ಚು ಮಹತ್ವವಾಗಿ ಪರಿಗಣಿಸುತ್ತಾರೆ. ಪ್ರೀತಿ ಇದ್ದರೂ ಗೌರವ ಇಲ್ಲದಿದ್ದರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅವರು ನಂಬುತ್ತಾರೆ. ತಮ್ಮ ಸಂಗಾತಿಯು ಸಾರ್ವಜನಿಕವಾಗಿಯೂ ತಮ್ಮನ್ನು ಗೌರವಿಸಬೇಕು ಎಂದು ಬಯಸುತ್ತಾರೆ. ಸಣ್ಣ ವಿಷಯದಲ್ಲಿಯೂ ಅವಮಾನ ಮಾಡಿದರೆ ಅದು ಅವರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯಬಹುದು. ಆದರೆ ಸಂಗಾತಿ ತಪ್ಪನ್ನು ಅರಿತು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದರೆ ದೊಡ್ಡ ಮನಸ್ಸಿನಿಂದ ಕ್ಷಮಿಸುವ ಗುಣವು ಇವರಲ್ಲಿರುತ್ತದೆ. ಸೂರ್ಯನ ಪ್ರಭಾವದಿಂದ ಅವರು ತಮ್ಮ ಕುಟುಂಬಕ್ಕೆ ರಕ್ಷಕಿಯಂತೆ ವರ್ತಿಸುತ್ತಾರೆ. ಹೊರಗಿನ ಯಾವುದೇ ಸಮಸ್ಯೆ ತಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರದಂತೆ ಪ್ರಯತ್ನಿಸುತ್ತಾರೆ. ಆರ್ಥಿಕ ಸಮಸ್ಯೆ ಬಂದರೂ, ಆರೋಗ್ಯದ ತೊಂದರೆ ಬಂದರೂ ಅಥವಾ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೂ ಅವರು ಪರಿಸ್ಥಿತಿಯನ್ನು ಸಮತೋಲನದಿಂದ ನಿಭಾಯಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ತಾವೇ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ಇದೇ ಕಾರಣದಿಂದ ಅವರ ಒಳಮನಸ್ಸಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಅವರು ತಮ್ಮ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದು ಉತ್ತಮ. ಸಿಂಹ ರಾಶಿಯ ಮಹಿಳೆಯರು ಪ್ರೀತಿಯಲ್ಲಿ ಅತಿಯಾದ ಅನುಮಾನಗಳನ್ನು ಇಷ್ಟಪಡುವುದಿಲ್ಲ. ತಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ತಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಎಂದಿಗೂ ಸಹಿಸುವುದಿಲ್ಲ. ಅವರು ಪ್ರಾಮಾಣಿಕ ಸಂಬಂಧವನ್ನು ಬಯಸುತ್ತಾರೆ. ಸಂಬಂಧದಲ್ಲಿ ಸ್ಪಷ್ಟತೆ ಇರಬೇಕು ಎಂದು ನಂಬುತ್ತಾರೆ. ಯಾವುದೇ ಸಮಸ್ಯೆ ಬಂದರೂ ಮೌನವಾಗಿರುವುದಕ್ಕಿಂತ ನೇರವಾಗಿ ಮಾತನಾಡಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಎಂದು ಭಾವಿಸುತ್ತಾರೆ. ಅವರು ಸುಳ್ಳಿನ ಆಧಾರದ ಮೇಲೆ ಬದುಕುವ ಸಂಬಂಧಕ್ಕಿಂತ ಸತ್ಯದ ಆಧಾರದ ಮೇಲೆ ನಿಂತಿರುವ ಸಂಬಂಧವನ್ನು ಹೆಚ್ಚು ಮೌಲ್ಯಯುತವಾಗಿ ಕಾಣುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಸಂಗಾತಿಗೆ ಪ್ರೋತ್ಸಾಹ ನೀಡುವ ಗುಣವನ್ನು ಹೊಂದಿರುತ್ತಾರೆ. ಅವರ ಯಶಸ್ಸಿನಲ್ಲಿ ಹರ್ಷಪಡುತ್ತಾರೆ. ಅವರ ಸಾಮರ್ಥ್ಯವನ್ನು ಗುರುತಿಸಿ ಮುಂದೆ ಸಾಗಲು ಪ್ರೇರೇಪಿಸುತ್ತಾರೆ. ಆದರೆ ತಮ್ಮ ತ್ಯಾಗವನ್ನು ಸಂಪೂರ್ಣವಾಗಿ ಮರೆತುಬಿಡುವ ಅಥವಾ ತಮ್ಮ ಕೊಡುಗೆಯನ್ನು ನಿರ್ಲಕ್ಷಿಸುವ ಸಂಗಾತಿಯೊಂದಿಗೆ ಹೆಚ್ಚು ಕಾಲ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತು ಕೃತಜ್ಞತೆ ಬಹಳ ಮುಖ್ಯ. ಸೂರ್ಯನು ಹೇಗೆ ಎಲ್ಲರಿಗೂ ಬೆಳಕು ನೀಡುತ್ತಾನೋ ಅದೇ ರೀತಿ ಸಿಂಹ ರಾಶಿಯ ಮಹಿಳೆಯರು ತಮ್ಮ ಕುಟುಂಬದ ಪ್ರತಿಯೊಬ್ಬರ ಜೀವನಕ್ಕೂ ಬೆಳಕಾಗಲು ಪ್ರಯತ್ನಿಸುತ್ತಾರೆ. ಆದರೆ ಸೂರ್ಯನಿಗೂ ಮೋಡಗಳು ಬಂದಂತೆ ಅವರ ಜೀವನದಲ್ಲೂ ಕೆಲವೊಮ್ಮೆ ನಿರಾಸೆ, ಬೇಸರ ಮತ್ತು ಒಂಟಿತನದ ಕ್ಷಣಗಳು ಬರುತ್ತವೆ. ಅಂತಹ ಸಮಯದಲ್ಲಿ ಅವರ ಕುಟುಂಬದವರು ಮತ್ತು ಸಂಗಾತಿಯು ಅವರಿಗೆ ಪ್ರೀತಿ, ಗೌರವ ಮತ್ತು ಭಾವನಾತ್ಮಕ ಬೆಂಬಲ ನೀಡಿದರೆ ಅವರು ಮತ್ತೆ ಹಿಂದಿನಂತೆಯೇ ಆತ್ಮವಿಶ್ವಾಸದಿಂದ ಬೆಳಗುತ್ತಾರೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಸಿಂಹ ರಾಶಿಯ ಮಹಿಳೆಯರು ತಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂವಹನ, ಪರಸ್ಪರ ಗೌರವ, ಪ್ರಾಮಾಣಿಕತೆ, ಸಹನೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಂಡರೆ ದಾಂಪತ್ಯ ಜೀವನ ಅತ್ಯಂತ ಸುಖಕರವಾಗಿರುತ್ತದೆ. ಸೂರ್ಯನ ಅನುಗ್ರಹದಿಂದ ಅವರು ಕುಟುಂಬದಲ್ಲಿ ಗೌರವ, ಸಂತೋಷ, ಸಮೃದ್ಧಿ ಮತ್ತು ನಾಯಕತ್ವವನ್ನು ತರಬಲ್ಲವರು. ಆದರೆ ತಮ್ಮ ಆತ್ಮಗೌರವವನ್ನು ಅಹಂಕಾರವಾಗಲು ಬಿಡದೆ ತಮ್ಮ ದೃಢತೆಯೊಂದಿಗೆ ಮೃದುತ್ವವನ್ನು ಸೇರಿಸಿಕೊಂಡರೆ ಅವರ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಪ್ರೀತಿ ಜೊತೆಗೆ ವಿನಯ, ನಾಯಕತ್ವದ ಜೊತೆಗೆ ಸಹಾನುಭೂತಿ, ಆತ್ಮವಿಶ್ವಾಸದ ಜೊತೆಗೆ ಸಹನೆ ಮತ್ತು ಸ್ವಾಭಿಮಾನದ ಜೊತೆಗೆ ಕ್ಷಮೆಯ ಗುಣವನ್ನು ಬೆಳೆಸಿಕೊಂಡರೆ ಸಿಂಹ ರಾಶಿಯ ಮಹಿಳೆಯರು ತಮ್ಮ ಕುಟುಂಬದಲ್ಲಿ ನಿಜವಾದ ಲಕ್ಷ್ಮೀ ಸ್ವರೂಪಿಣಿಯಾಗಿ, ಧೈರ್ಯಶಾಲಿ ಪತ್ನಿಯಾಗಿ, ಆದರ್ಶ ತಾಯಿಯಾಗಿ ಮತ್ತು ಸಮಾಜಕ್ಕೆ ಮಾದರಿಯಾದ ಮಹಿಳೆಯಾಗಿ ಜೀವನ ಪೂರ್ತಿ ಗೌರವವನ್ನು ಪಡೆಯುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ಜೀವನದಲ್ಲಿ ಸಾಧನೆ ಮಾಡಲು ಹುಟ್ಟಿದವರಂತೆ ಕಾಣುತ್ತಾರೆ. ಅವರು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರೂ ಅಲ್ಲಿ ಕೇವಲ ಕೆಲಸ ಮಾಡುವುದಕ್ಕಿಂತ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಇವರಲ್ಲಿ ಅಧಿಕಾರ, ಆತ್ಮವಿಶ್ವಾಸ,
ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಂಘಟನಾ ಕೌಶಲ್ಯ, ದೂರದೃಷ್ಟಿ ಮತ್ತು ನಾಯಕತ್ವದ ಗುಣಗಳು ಸಹಜವಾಗಿ ಕಂಡುಬರುತ್ತವೆ. ಸಾಮಾನ್ಯ ಉದ್ಯೋಗಿಯಾಗಿರುವುದಕ್ಕಿಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವ ಅವಕಾಶಗಳು ಇವರಿಗೆ ಹೆಚ್ಚು ಹೊಂದಿಕೆಯಾಗುತ್ತವೆ. ಯಾರಾದರೂ ಆದೇಶ ನೀಡುವುದನ್ನು ಮಾತ್ರ ಅನುಸರಿಸುವುದಕ್ಕಿಂತ ತಂಡವನ್ನು ಮುನ್ನಡೆಸುವುದು, ಯೋಜನೆ ರೂಪಿಸುವುದು, ನಿರ್ಧಾರ ಕೈಗೊಳ್ಳುವುದು ಮತ್ತು ಹೊಸ ಮಾರ್ಗಗಳನ್ನು ಸೃಷ್ಟಿಸುವುದು ಇವರ ಸ್ವಭಾವಕ್ಕೆ ಹೆಚ್ಚು ಹೊಂದಿಕೆಯಾಗುತ್ತದೆ. ಯಾವುದೇ ಸಂಸ್ಥೆಯಲ್ಲಿ ಅವರು ಸೇರಿದ ಕೆಲವೇ ದಿನಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಮೇಲಧಿಕಾರಿಗಳ ಗಮನ ಸೆಳೆಯುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರ ಆತ್ಮವಿಶ್ವಾಸ, ಸಮಯ ಪಾಲನೆ, ಕೆಲಸದ ಮೇಲಿನ ನಿಷ್ಠೆ ಮತ್ತು ಜವಾಬ್ದಾರಿಯುತ ವರ್ತನೆ ಅವರನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಕಷ್ಟಪಟ್ಟು ಕೆಲಸ ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ಅವರ ಪರಿಶ್ರಮಕ್ಕೆ ತಕ್ಕ ಗೌರವ ಮತ್ತು ಅವಕಾಶ ದೊರೆಯಬೇಕು ಎಂದು ಬಯಸುತ್ತಾರೆ. ತಮ್ಮ ಕೆಲಸವನ್ನು ಯಾರಾದರೂ ಕೇವಲ ಬಳಸಿಕೊಂಡು ಮೆಚ್ಚುಗೆಯನ್ನು ಮಾತ್ರ ನೀಡದೇ ಇದ್ದರೆ ಅವರು ಹೆಚ್ಚು ಕಾಲ ಅಲ್ಲಿ ಉಳಿಯಲು ಇಷ್ಟಪಡುವುದಿಲ್ಲ. ಅವರು ಬೆಳವಣಿಗೆಯನ್ನು ಬಯಸುತ್ತಾರೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸದಾ ಸಿದ್ಧರಾಗಿರುತ್ತಾರೆ. ಒಂದೇ ರೀತಿಯ ಕೆಲಸವನ್ನು ವರ್ಷಗಟ್ಟಲೆ ಮಾಡುವುದರಿಂದ ಅವರಿಗೆ ಬೇಸರವಾಗಬಹುದು. ಆದ್ದರಿಂದ ಸವಾಲುಗಳು, ಹೊಸ ಯೋಜನೆಗಳು ಮತ್ತು ನಿರಂತರ ಕಲಿಕೆಯ ಅವಕಾಶಗಳಿರುವ ವೃತ್ತಿಗಳಲ್ಲಿ ಅವರು ಹೆಚ್ಚು ಯಶಸ್ಸು ಸಾಧಿಸುತ್ತಾರೆ. ಆಡಳಿತ, ಸರ್ಕಾರಿ ಸೇವೆ, ಶಿಕ್ಷಣ, ವಿಶ್ವವಿದ್ಯಾಲಯ, ಬ್ಯಾಂಕಿಂಗ್, ಕಾನೂನು, ನ್ಯಾಯಾಂಗ, ವೈದ್ಯಕೀಯ, ಪತ್ರಿಕೋದ್ಯಮ, ಮಾಧ್ಯಮ, ಸಿನಿಮಾ, ದೂರದರ್ಶನ, ಡಿಜಿಟಲ್ ಮಾಧ್ಯಮ, ಯೂಟ್ಯೂಬ್, ಸಾಮಾಜಿಕ ಜಾಲತಾಣ ನಿರ್ವಹಣೆ, ಸಾರ್ವಜನಿಕ ಸಂಪರ್ಕ, ಮಾನವ ಸಂಪನ್ಮೂಲ ನಿರ್ವಹಣೆ, ಕಾರ್ಪೊರೇಟ್ ಆಡಳಿತ, ಉದ್ಯಮಶೀಲತೆ, ಫ್ಯಾಷನ್, ವಿನ್ಯಾಸ, ಕಲಾಕ್ಷೇತ್ರ, ಕಾರ್ಯಕ್ರಮ ನಿರ್ವಹಣೆ, ರಾಜಕೀಯ, ಸಾಮಾಜಿಕ ಸೇವೆ, ತರಬೇತಿ, ಪ್ರೇರಣಾದಾಯಕ ಭಾಷಣ, ಆಧ್ಯಾತ್ಮಿಕ ಸೇವೆ, ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಮತ್ತು ಶಿಕ್ಷಣ ಸಂಸ್ಥೆಗಳ ಆಡಳಿತದಂತಹ ಕ್ಷೇತ್ರಗಳಲ್ಲಿ ಅವರು ಅತ್ಯುತ್ತಮ ಸಾಧನೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಸೂರ್ಯನ ಪ್ರಭಾವದಿಂದ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಳ್ಳುವ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತವೆ. ಜನರ ಮುಂದೆ ಮಾತನಾಡುವ ಸಾಮರ್ಥ್ಯ, ಸ್ಪಷ್ಟವಾದ ವಿಚಾರಧಾರೆ, ಆತ್ಮವಿಶ್ವಾಸಪೂರ್ಣ ಮಾತಿನ ಶೈಲಿ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದಿಂದ ಅವರು ಸಭೆಗಳಲ್ಲಿ, ವೇದಿಕೆಗಳಲ್ಲಿ ಮತ್ತು ನಾಯಕತ್ವದ ಸ್ಥಾನಗಳಲ್ಲಿ ಗಮನ ಸೆಳೆಯುತ್ತಾರೆ. ಅವರು ಕೇವಲ ಕನಸು ಕಾಣುವವರಲ್ಲ, ಆ ಕನಸುಗಳನ್ನು ನಿಜವಾಗಿಸಲು ಯೋಜನೆ ರೂಪಿಸುವವರು ಹೌದು. ಯಶಸ್ಸು ಕೇವಲ ಅದೃಷ್ಟದಿಂದ ಬರುವುದಿಲ್ಲ, ಪರಿಶ್ರಮ, ಶಿಸ್ತು ಮತ್ತು ನಿರಂತರ ಪ್ರಯತ್ನದಿಂದ ಬರುತ್ತದೆ ಎಂಬುದನ್ನು ಅವರು ನಂಬುತ್ತಾರೆ. ಇದೇ ಕಾರಣದಿಂದ ಅನೇಕ ಬಾರಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದರೂ ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಾರೆ. ವ್ಯಾಪಾರದ ವಿಷಯದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಉತ್ತಮ ಉದ್ಯಮಿಗಳಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಮ್ಮದೇ ಆದ ವ್ಯವಹಾರ ಆರಂಭಿಸುವ ಧೈರ್ಯ ಇವರಲ್ಲಿರುತ್ತದೆ. ಇತರರು ಅಪಾಯವೆಂದು ಭಾವಿಸುವ ಸ್ಥಳದಲ್ಲಿ ಅವರು ಅವಕಾಶವನ್ನು ಕಂಡುಕೊಳ್ಳುತ್ತಾರೆ. ಹೊಸ ಆಲೋಚನೆಗಳು, ಹೊಸ ಉತ್ಪನ್ನಗಳು, ಹೊಸ ಸೇವೆಗಳು ಮತ್ತು ಹೊಸ ವ್ಯವಹಾರ ಮಾದರಿಗಳನ್ನು ಅಳವಡಿಸಿಕೊಳ್ಳುವ ಮನೋಭಾವ ಇವರಲ್ಲಿರುತ್ತದೆ. ತಮ್ಮ ಬ್ರ್ಯಾಂಡ್ಗೆ ಉತ್ತಮ ಹೆಸರು ತರುವಲ್ಲಿ ಅವರು ಹೆಚ್ಚಿನ ಗಮನ ನೀಡುತ್ತಾರೆ. ಗ್ರಾಹಕರ ವಿಶ್ವಾಸವನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಒಮ್ಮೆ ಹೆಸರು ಗಳಿಸಿದ ನಂತರ ಅದನ್ನು ಉಳಿಸಿಕೊಳ್ಳಲು ಕಠಿಣ ಪರಿಶ್ರಮ ಮಾಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಉತ್ತಮ ಯೋಜನೆ ರೂಪಿಸುತ್ತಾರೆ. ಹಣದ ಮೌಲ್ಯವನ್ನು ಚೆನ್ನಾಗಿ ಅರಿತಿರುತ್ತಾರೆ. ಅನಗತ್ಯ ಖರ್ಚು ಮಾಡುವುದನ್ನು ಇಷ್ಟಪಡುವುದಿಲ್ಲ, ಆದರೆ ಗೌರವಯುತ ಜೀವನಕ್ಕೆ ಬೇಕಾದ ವೆಚ್ಚವನ್ನು ಸಂತೋಷದಿಂದ ಮಾಡುತ್ತಾರೆ. ಉತ್ತಮ ಮನೆ, ಉತ್ತಮ ಶಿಕ್ಷಣ, ಉತ್ತಮ ಜೀವನ ಮಟ್ಟ ಮತ್ತು ಕುಟುಂಬದ ಭದ್ರತೆಗೆ ಹಣವನ್ನು ಬಳಸುವುದು ಅವರಿಗೆ ಮುಖ್ಯ. ಸೂರ್ಯನ ಪ್ರಭಾವದಿಂದ ಕೆಲವೊಮ್ಮೆ ರಾಜಸಿಕ ಜೀವನ ಶೈಲಿಯತ್ತ ಆಕರ್ಷಣೆಯೂ ಇರುತ್ತದೆ.
ಉತ್ತಮ ಗುಣಮಟ್ಟದ ವಸ್ತುಗಳು, ಶುಚಿಯಾದ ವಾತಾವರಣ ಮತ್ತು ಗೌರವಯುತ ಬದುಕನ್ನು ಅವರು ಇಷ್ಟಪಡುತ್ತಾರೆ. ಆದರೆ ಇದಕ್ಕಾಗಿ ಸಾಲದ ಜೀವನ ನಡೆಸುವುದನ್ನು ಬಯಸುವುದಿಲ್ಲ. ತಮ್ಮ ಪರಿಶ್ರಮದಿಂದ ಗಳಿಸಿದ ಹಣದಲ್ಲಿ ಸುಖವಾಗಿ ಬದುಕಲು ಪ್ರಯತ್ನಿಸುತ್ತಾರೆ. ಹೂಡಿಕೆ ಮಾಡುವ ಮುನ್ನ ಸಾಕಷ್ಟು ಯೋಚಿಸುತ್ತಾರೆ. ದೀರ್ಘಕಾಲದ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ತಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಲು ಉಳಿತಾಯಕ್ಕೂ ಮಹತ್ವ ನೀಡುತ್ತಾರೆ. ಅಗತ್ಯವಿದ್ದಾಗ ದಾನಧರ್ಮಕ್ಕೂ ಮುಂದಾಗುತ್ತಾರೆ. ಆದರೆ ತಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ಸಹಿಸುವುದಿಲ್ಲ. ಸಿಂಹರಾಶಿಯ ಮಹಿಳೆಯರಿಗೆ ಧನಯೋಗ ಸಾಮಾನ್ಯವಾಗಿ ತಮ್ಮ ಸ್ವಂತ ಪರಿಶ್ರಮದಿಂದಲೇ ನಿರ್ಮಾಣವಾಗುತ್ತದೆ. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವವರಲ್ಲ. ಪ್ರತಿಯೊಂದು ರೂಪಾಯಿಯ ಹಿಂದೆ ಇರುವ ಶ್ರಮವನ್ನು ಅರಿತಿರುತ್ತಾರೆ. ಆದ್ದರಿಂದ ಹಣವನ್ನು ಗೌರವಿಸುತ್ತಾರೆ. ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುತ್ತಾರೆ. ಸೂರ್ಯನು ಶುಭ ಸ್ಥಿತಿಯಲ್ಲಿದ್ದರೆ ಸಮಾಜದಲ್ಲಿ ಗೌರವ, ಉನ್ನತ ಹುದ್ದೆ, ಅಧಿಕಾರ, ಸರ್ಕಾರದ ಸಹಕಾರ, ಜನಪ್ರಿಯತೆ, ಉತ್ತಮ ಆದಾಯ ಮತ್ತು ದೀರ್ಘಕಾಲದ ಯಶಸ್ಸು ದೊರೆಯಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಸೂರ್ಯನು ದುರ್ಬಲವಾಗಿದ್ದರೆ ಆತ್ಮವಿಶ್ವಾಸದ ಕೊರತೆ, ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ, ಪದೋನ್ನತಿಯಲ್ಲಿ ವಿಳಂಬ, ಮಾನಸಿಕ ಒತ್ತಡ ಅಥವಾ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯದ ಅನುಭವ ಉಂಟಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಉದಯ ಸೂರ್ಯನಿಗೆ ಶುದ್ಧ ನೀರಿನಿಂದ ಅರ್ಘ್ಯ ಸಮರ್ಪಿಸುವುದು, ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು, ತಂದೆಗೆ ಗೌರವ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಸತ್ಯನಿಷ್ಠ ಜೀವನ ನಡೆಸುವುದು ಸೂರ್ಯನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಸಿಂಹರಾಶಿಯ ಮಹಿಳೆಯರು ತಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಬೇಕು. ನಾಯಕತ್ವ ಎಂದರೆ ಕೇವಲ ಆದೇಶ ನೀಡುವುದು ಅಲ್ಲ, ಜೊತೆಯಾಗಿ ಕೆಲಸ ಮಾಡುವುದು ಕೂಡ ಹೌದು. ಅಧಿಕಾರ ಎಂದರೆ ಭಯ ಹುಟ್ಟಿಸುವುದು ಅಲ್ಲ, ವಿಶ್ವಾಸ ಗಳಿಸುವುದು. ಯಶಸ್ಸು ಎಂದರೆ ಹಣ ಸಂಪಾದಿಸುವುದು ಮಾತ್ರವಲ್ಲ, ಜನರ ಹೃದಯದಲ್ಲಿ ಗೌರವ ಗಳಿಸುವುದು ಹೌದು. ಈ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರು ಕೇವಲ ಯಶಸ್ವಿ ಮಹಿಳೆಯರಾಗಿ ಮಾತ್ರವಲ್ಲ, ಸಮಾಜಕ್ಕೆ ಮಾದರಿಯಾದ ನಾಯಕಿಯರಾಗಿ ಹೊರಹೊಮ್ಮುತ್ತಾರೆ. ಸೂರ್ಯನ ಪ್ರಕಾಶವು ಹೇಗೆ ಇತರರಿಗೂ ಬೆಳಕು ನೀಡುತ್ತದೆಯೋ ಅದೇ ರೀತಿ ಸಿಂಹರಾಶಿಯ ಮಹಿಳೆಯರ ಜ್ಞಾನ, ಪರಿಶ್ರಮ, ನಾಯಕತ್ವ ಮತ್ತು ಉದಾರ ಮನಸ್ಸು ಅವರ ಕುಟುಂಬಕ್ಕೆ, ಸಂಸ್ಥೆಗೆ, ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೂ ದಾರಿದೀಪವಾಗುತ್ತದೆ. ಅವರ ಯಶಸ್ಸಿನ ನಿಜವಾದ ರಹಸ್ಯ ಕೇವಲ ಅದೃಷ್ಟದಲ್ಲಲ್ಲ, ಅಚಲ ಆತ್ಮವಿಶ್ವಾಸದಲ್ಲಿ, ನಿರಂತರ ಪರಿಶ್ರಮದಲ್ಲಿ, ಪ್ರಾಮಾಣಿಕತೆಯಲ್ಲಿ, ಜವಾಬ್ದಾರಿಯಲ್ಲಿ, ಆತ್ಮಗೌರವದಲ್ಲಿ ಮತ್ತು ಸೂರ್ಯನಂತಹ ಪ್ರಕಾಶಮಾನ ವ್ಯಕ್ತಿತ್ವದಲ್ಲಿದೆ. ಇದೇ ಕಾರಣದಿಂದ ಸಿಂಹರಾಶಿಯ ಮಹಿಳೆಯರು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಶಿಖರವನ್ನು ತಲುಪುವ ಅಪಾರ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಗಳೆಂದು ಜ್ಯೋತಿಷ್ಯ ಶಾಸ್ತ್ರವು ಗೌರವದಿಂದ ವರ್ಣಿಸುತ್ತದೆ. ಸಿಂಹರಾಶಿಯ ಮಹಿಳೆಯರು ಜೀವನವನ್ನು ಕೇವಲ ಬದುಕಲು ಬಂದವರಲ್ಲ, ಜೀವನದಲ್ಲಿ ಗುರುತು ಮೂಡಿಸಲು ಹುಟ್ಟಿದವರಾಗಿರುತ್ತಾರೆ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಹತ್ವಾಕಾಂಕ್ಷೆ, ಆತ್ಮಗೌರವ, ಶ್ರಮ ಮತ್ತು ಸಾಧನೆಯ ಹಂಬಲ ಅಡಗಿರುತ್ತದೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಅವರ ವ್ಯಕ್ತಿತ್ವದಲ್ಲಿ ಪ್ರಕಾಶ, ಶಕ್ತಿ, ಆತ್ಮತೇಜಸ್ಸು ಮತ್ತು ಅಧಿಕಾರದ ಗುಣಗಳು ಸಹಜವಾಗಿಯೇ ವ್ಯಕ್ತವಾಗುತ್ತವೆ. ಸೂರ್ಯನು ಇಡೀ ಸೌರಮಂಡಲಕ್ಕೆ ಬೆಳಕು ನೀಡುವಂತೆ ಸಿಂಹರಾಶಿಯ ಮಹಿಳೆಯರು ತಮ್ಮ ಕುಟುಂಬಕ್ಕೆ, ಸ್ನೇಹ ಬಳಗಕ್ಕೆ, ಕೆಲಸದ ಸ್ಥಳಕ್ಕೆ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಯಾವುದೇ ಕೆಲಸವನ್ನು ಸಣ್ಣದು ಅಥವಾ ದೊಡ್ಡದು ಎಂದು ನೋಡುವುದಿಲ್ಲ. ಒಮ್ಮೆ ಒಂದು ಗುರಿಯನ್ನು ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ. ಅನೇಕ ಬಾರಿ ಇತರರು ಅಸಾಧ್ಯವೆಂದು ಭಾವಿಸುವ ಕೆಲಸಗಳನ್ನೇ ಇವರು ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸುತ್ತಾರೆ.
ಅವರಿಗೆ ಸೋಲು ಎಂಬುದು ಅಂತ್ಯವಲ್ಲ, ಅದು ಮತ್ತೊಂದು ಯಶಸ್ಸಿನ ಆರಂಭ ಎಂದು ನಂಬಿಕೆ. ಆದ್ದರಿಂದ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಅವರನ್ನು ಹೆದರಿಸುವುದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನು ಹೊಸ ಪಾಠವೆಂದು ಸ್ವೀಕರಿಸಿ ಮುಂದೆ ಸಾಗುವ ಶಕ್ತಿ ಇವರಲ್ಲಿರುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡುವುದಿಲ್ಲ. ಪರಿಸ್ಥಿತಿಯನ್ನು ಶೀಘ್ರವಾಗಿ ಅರ್ಥ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ನಿರ್ಧಾರ ಕೈಗೊಳ್ಳುತ್ತಾರೆ. ಕೆಲವೊಮ್ಮೆ ಅವರ ನಿರ್ಧಾರಗಳು ಧೈರ್ಯಶಾಲಿಯಾಗಿರುತ್ತವೆ, ಆದರೆ ಅದೇ ಧೈರ್ಯವೇ ಅವರಿಗೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ಅವರು ತಮ್ಮ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಇತರರ ಅನುಮೋದನೆಗಾಗಿ ಕಾಯುವುದಿಲ್ಲ. ತಮ್ಮ ಮನಸ್ಸು ಸರಿಯೆಂದು ಹೇಳಿದರೆ ಆ ಮಾರ್ಗದಲ್ಲಿಯೇ ನಡೆಯುತ್ತಾರೆ. ಇದರಿಂದ ಕೆಲವರು ಅವರನ್ನು ಹಠಮಾರಿಗಳೆಂದು ಭಾವಿಸಬಹುದು, ಆದರೆ ವಾಸ್ತವದಲ್ಲಿ ಅವರು ತಮ್ಮ ತತ್ವಗಳಿಗೆ ಬದ್ಧರಾಗಿರುವವರು. ಸೂರ್ಯನ ಪ್ರಭಾವದಿಂದ ಇವರಲ್ಲಿ ಆತ್ಮಗೌರವ ಬಹಳ ಪ್ರಬಲವಾಗಿರುತ್ತದೆ. ಯಾರ ಮುಂದೆ ತಲೆಬಾಗುವುದು ಅವರಿಗೆ ಇಷ್ಟವಿರುವುದಿಲ್ಲ, ಆದರೆ ಇದನ್ನು ಅಹಂಕಾರ ಎಂದು ಅರ್ಥೈಸಬಾರದು. ಅವರು ತಮ್ಮ ಮೌಲ್ಯವನ್ನು ತಿಳಿದಿರುತ್ತಾರೆ. ತಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವವನ್ನು ನಿರೀಕ್ಷಿಸುತ್ತಾರೆ. ಗೌರವ ಕೊಡುವವರನ್ನು ಜೀವಿತಾವಧಿಯವರೆಗೆ ಗೌರವಿಸುತ್ತಾರೆ. ಅವಮಾನ ಮಾಡುವವರಿಂದ ದೂರ ಉಳಿಯಲು ಇಷ್ಟಪಡುತ್ತಾರೆ. ಸಿಂಹರಾಶಿಯ ಮಹಿಳೆಯರು ಪ್ರಾಮಾಣಿಕ ಸಂಬಂಧಗಳನ್ನು ಬಹಳ ಮೌಲ್ಯಯುತವಾಗಿ ಕಾಣುತ್ತಾರೆ. ಸ್ನೇಹಿತರಾಗಲಿ, ಕುಟುಂಬದವರಾಗಲಿ ಅಥವಾ ಜೀವನ ಸಂಗಾತಿಯಾಗಲಿ, ಅವರು ನಿಷ್ಠೆ ಮತ್ತು ವಿಶ್ವಾಸವನ್ನು ಅತ್ಯಂತ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುತ್ತಾರೆ. ಕಷ್ಟದ ಸಮಯದಲ್ಲೂ ಕೈಬಿಡುವುದಿಲ್ಲ. ತಮ್ಮವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ವಿಶ್ವಾಸಘಾತವನ್ನು ಎಂದಿಗೂ ಸಹಿಸುವುದಿಲ್ಲ. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಪ್ರೀತಿಯ ವಿಷಯದಲ್ಲಿಯೂ ಸಿಂಹ ರಾಶಿಯ ಮಹಿಳೆಯರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಅವರು ಕೇವಲ ಪ್ರೀತಿಯನ್ನು ಬಯಸುವುದಿಲ್ಲ, ಗೌರವ, ವಿಶ್ವಾಸ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಸಂಬಂಧವನ್ನು ಬಯಸುತ್ತಾರೆ. ತಮ್ಮ ಸಂಗಾತಿ ತಮ್ಮ ಕನಸುಗಳಿಗೆ ಬೆಂಬಲ ನೀಡಬೇಕು ಎಂದು ನಿರೀಕ್ಷಿಸುತ್ತಾರೆ. ತಮ್ಮ ಸಂಗಾತಿಯ ಯಶಸ್ಸಿನಲ್ಲಿ ಹೆಮ್ಮೆ ಪಡುತ್ತಾರೆ. ಆದರೆ ತಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ಅವಮಾನಿಸಿದರೆ ಅದನ್ನು ಎಂದಿಗೂ ಸಹಿಸುವುದಿಲ್ಲ. ಸಿಂಹ ರಾಶಿಯ ಮಹಿಳೆಯರು ಸಂಬಂಧದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ. ಆದರೆ ತಮ್ಮ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವವರಿಂದ ದೂರ ಸರಿಯುತ್ತಾರೆ. ವೃತ್ತಿ ಜೀವನದಲ್ಲಿ ಇವರ ಸಾಮರ್ಥ್ಯ ಅತ್ಯಂತ ವಿಶಿಷ್ಟವಾಗಿರುತ್ತದೆ. ನಾಯಕತ್ವ, ಆಡಳಿತ, ಶಿಕ್ಷಣ, ಕಲೆ, ಮಾಧ್ಯಮ, ಸರ್ಕಾರಿ ಸೇವೆ, ರಾಜಕೀಯ, ಉದ್ಯಮ, ವ್ಯವಹಾರ, ವೈದ್ಯಕೀಯ, ಕಾನೂನು, ನಿರ್ವಹಣೆ, ಸಾರ್ವಜನಿಕ ಸಂಪರ್ಕ, ತರಬೇತಿ, ಪ್ರೇರಣಾದಾಯಕ ಭಾಷಣ, ಸಾಮಾಜಿಕ ಸೇವೆ, ಸಂಘಟನೆ, ಸಂಸ್ಕೃತಿ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಅವರು ಅತ್ಯುತ್ತಮ ಸಾಧನೆ ಮಾಡಬಹುದು. ಜನರನ್ನು ಪ್ರೇರೇಪಿಸುವ ಗುಣ ಇವರಲ್ಲಿರುವುದರಿಂದ ತಂಡವನ್ನು ಮುನ್ನಡೆಸುವ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಅವರು ಕೇವಲ ಆದೇಶ ನೀಡುವ ನಾಯಕಿಯರಲ್ಲ, ತಮ್ಮ ಕಾರ್ಯದಿಂದ ಇತರರಿಗೆ ಮಾದರಿಯಾಗುವ ನಾಯಕಿಯರು. ಯಾವುದೇ ಸಂಸ್ಥೆಯಲ್ಲಿ ಜವಾಬ್ದಾರಿ ನೀಡಿದರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೆ. ಸಮಯ ಪಾಲನೆ, ಶಿಸ್ತು, ಯೋಜನೆ ಮತ್ತು ಕಾರ್ಯಕ್ಷಮತೆ ಇವರ ಪ್ರಮುಖ ಶಕ್ತಿಗಳಾಗಿವೆ. ಸಿಂಹ ರಾಶಿಯ ಮಹಿಳೆಯರು ಸೃಜನಾತ್ಮಕ ಚಿಂತನೆ ಹೊಂದಿರುವವರು. ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಮತ್ತು ಹೊಸ ಅವಕಾಶಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಒಂದೇ ರೀತಿಯ ಕೆಲಸವನ್ನು ದೀರ್ಘಕಾಲ ಮಾಡುವುದರಿಂದ ಅವರಿಗೆ ಬೇಸರವಾಗಬಹುದು. ತಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಅವಕಾಶ ಇರುವ ಕ್ಷೇತ್ರಗಳಲ್ಲಿಯೇ ಅವರು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯನ ಪ್ರಭಾವದಿಂದ ಅವರೊಳಗೆ ಸದಾ ಬೆಳವಣಿಗೆಯ ಹಂಬಲ ಇರುತ್ತದೆ. ಅವರು ನಿನ್ನೆಗಿಂತ ಇಂದು ಉತ್ತಮವಾಗಿರಬೇಕು, ಇಂದಿಗಿಂತ ನಾಳೆ ಇನ್ನಷ್ಟು ಯಶಸ್ವಿಯಾಗಬೇಕು ಎಂಬ ಚಿಂತನೆಯೊಂದಿಗೆ ಬದುಕುತ್ತಾರೆ.
ಹಣವನ್ನು ಸಂಪಾದಿಸುವುದನ್ನು ಅವರು ಕೇವಲ ಐಶ್ವರ್ಯಕ್ಕಾಗಿ ಮಾತ್ರ ನೋಡುವುದಿಲ್ಲ. ಗೌರವಯುತ ಜೀವನ ನಡೆಸಲು, ತಮ್ಮ ಕುಟುಂಬಕ್ಕೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ಳಲು ಸಂಪತ್ತು ಅಗತ್ಯವೆಂದು ನಂಬುತ್ತಾರೆ. ದಾನ ಮಾಡುವ ಗುಣವೂ ಇವರಲ್ಲಿರುತ್ತದೆ. ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಾರೆ. ಆದರೆ ತಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಸಿಂಹರಾಶಿಯ ಮಹಿಳೆಯರು ಮಕ್ಕಳೊಂದಿಗೆ ಸಹ ಪ್ರೀತಿಯಿಂದ ವರ್ತಿಸುತ್ತಾರೆ. ಅವರಿಗೆ ಉತ್ತಮ ಸಂಸ್ಕಾರ, ಆತ್ಮವಿಶ್ವಾಸ ಮತ್ತು ಶಿಸ್ತು ಕಲಿಸಲು ಪ್ರಯತ್ನಿಸುತ್ತಾರೆ. ಕುಟುಂಬದ ಗೌರವವನ್ನು ಕಾಪಾಡುವುದು ತಮ್ಮ ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಕಷ್ಟದ ಸಮಯದಲ್ಲಿ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುವ ಶಕ್ತಿಯು ಇವರಲ್ಲಿರುತ್ತದೆ. ಅವರ ನಗು ಅನೇಕ ಮಂದಿಗೆ ಧೈರ್ಯವನ್ನು ನೀಡುತ್ತದೆ. ಅವರ ಆತ್ಮವಿಶ್ವಾಸ ಇತರರಲ್ಲಿಯೂ ಆತ್ಮಸ್ಥೈರ್ಯವನ್ನು ಮೂಡಿಸುತ್ತದೆ. ಅವರ ಪರಿಶ್ರಮ ಅನೇಕ ಜನರಿಗೆ ಪ್ರೇರಣೆಯಾಗುತ್ತದೆ. ಸೂರ್ಯನಂತೆ ಪ್ರಕಾಶಮಾನವಾಗಿ ಬದುಕಬೇಕು ಎಂಬುದು ಸಿಂಹರಾಶಿಯ ಮಹಿಳೆಯರ ಮನದಾಳದ ಆಶಯವಾಗಿರುತ್ತದೆ. ಅದಕ್ಕಾಗಿ ಅವರು ಪ್ರತಿದಿನ ಹೊಸ ಗುರಿಗಳನ್ನು ರೂಪಿಸುತ್ತಾರೆ, ಹೊಸ ಸವಾಲುಗಳನ್ನು ಸ್ವೀಕರಿಸುತ್ತಾರೆ, ತಮ್ಮ ಸಾಮರ್ಥ್ಯವನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅತ್ಯುತ್ತಮ ಸಾಧನೆ ಮಾಡುವತ್ತ ದೃಢ ಹೆಜ್ಜೆ ಇಡುತ್ತಾರೆ. ಇದೇ ಕಾರಣದಿಂದ ಸಿಂಹರಾಶಿಯ ಮಹಿಳೆಯರನ್ನು ಆತ್ಮವಿಶ್ವಾಸ, ನಾಯಕತ್ವ, ಧೈರ್ಯ, ಗೌರವ ಮತ್ತು ಯಶಸ್ಸಿನ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯ ಮಹಿಳೆಯರು ಅನೇಕ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಪ್ರತಿಯೊಬ್ಬ ವ್ಯಕ್ತಿಯಂತೆ ಇವರಲ್ಲಿಯೂ ಕೆಲವು ದುರ್ಬಲತೆಗಳು ಮತ್ತು ನಕಾರಾತ್ಮಕ ಸ್ವಭಾವಗಳು ಕಂಡುಬರುತ್ತವೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವವನ್ನು ನೀಡುವಷ್ಟೇ ಕೆಲವೊಮ್ಮೆ ಅತಿಯಾದ ಆತ್ಮಗೌರವ, ಹಠ, ಅಧಿಕಾರದ ಮನೋಭಾವ ಮತ್ತು ಮೆಚ್ಚುಗೆಯ ನಿರೀಕ್ಷೆಯನ್ನು ಹೆಚ್ಚಿಸಬಹುದು. ಸಿಂಹರಾಶಿಯ ಮಹಿಳೆಯರು ತಮ್ಮನ್ನು ತಾವು ಬಹಳ ಗೌರವಿಸುತ್ತಾರೆ. ಇದು ಒಳ್ಳೆಯ ಗುಣವೇ ಸರಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಇದೇ ಸ್ವಾಭಿಮಾನ ಅತಿಯಾದ ಅಹಂಭಾವವಾಗಿ ಬದಲಾಗುವ ಸಾಧ್ಯತೆಯೂ ಇರುತ್ತದೆ. ತಮ್ಮ ಅಭಿಪ್ರಾಯವೇ ಸರಿಯೆಂದು ಅವರು ಬಲವಾಗಿ ನಂಬುವ ಕಾರಣ ಇತರರ ಸಲಹೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ಅನುಭವ ಮತ್ತು ನಿರ್ಧಾರಗಳ ಮೇಲೆ ಅವರಿಗೆ ಅಪಾರ ವಿಶ್ವಾಸವಿರುತ್ತದೆ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ಇತರರ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಲ್ಲಿ ವಿಫಲರಾಗಬಹುದು. ತಮ್ಮ ನಿರ್ಧಾರವನ್ನು ಬದಲಾಯಿಸುವುದು ಅವರಿಗೆ ಸುಲಭವಲ್ಲ. ಯಾರಾದರೂ ಒತ್ತಾಯದಿಂದ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅವರು ಇನ್ನಷ್ಟು ಹಠದಿಂದ ವರ್ತಿಸುವ ಸಾಧ್ಯತೆ ಇರುತ್ತದೆ. ಸೂರ್ಯನ ಪ್ರಕಾಶದಂತೆ ಎಲ್ಲರ ಗಮನವು ತಮ್ಮತ್ತ ಇರಬೇಕು ಎಂಬ ಒಂದು ಸಹಜ ಮನೋಭಾವ ಇವರಲ್ಲಿ ಕಂಡುಬರುತ್ತದೆ. ಇದನ್ನು ಅವರು ಉದ್ದೇಶಪೂರ್ವಕವಾಗಿ ಮಾಡುವುದಿಲ್ಲ, ಆದರೆ ಅವರ ವ್ಯಕ್ತಿತ್ವವೇ ಅಷ್ಟು ಪ್ರಭಾವಶಾಲಿಯಾಗಿರುವುದರಿಂದ ಅವರು ಎಲ್ಲೆಡೆ ಗಮನ ಸೆಳೆಯುತ್ತಾರೆ. ಕೆಲವೊಮ್ಮೆ ಅವರಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಮೆಚ್ಚುಗೆ ಸಿಗದಿದ್ದರೆ ಮನಸ್ಸಿಗೆ ನೋವಾಗಬಹುದು. ತಾವು ಮಾಡಿದ ಕೆಲಸವನ್ನು ಯಾರೂ ಗುರುತಿಸಲಿಲ್ಲ ಎಂಬ ಭಾವನೆ ಬಂದರೆ ನಿರಾಸೆಗೊಳ್ಳುತ್ತಾರೆ. ಅವರು ಪ್ರಶಂಸೆಯನ್ನು ಇಷ್ಟಪಡುತ್ತಾರೆ, ಆದರೆ ಅದು ಸುಳ್ಳು ಹೊಗಳಿಕೆಯಾಗಿರಬಾರದು. ತಮ್ಮ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಿ ಗೌರವಿಸಿದಾಗ ಮಾತ್ರ ಅವರು ಸಂತೋಷಪಡುತ್ತಾರೆ. ಸಿಂಹರಾಶಿಯ ಮಹಿಳೆಯರು ಭಾವನಾತ್ಮಕವಾಗಿ ಬಹಳ ಬಲಿಷ್ಠರಾಗಿದ್ದರು ತಮ್ಮ ಒಳಗಿನ ನೋವನ್ನು ಸುಲಭವಾಗಿ ಯಾರಿಗೂ ತೋರಿಸುವುದಿಲ್ಲ. ಅವರು ಅಳುವುದಕ್ಕಿಂತ ಸಮಸ್ಯೆಯನ್ನು ಎದುರಿಸುವುದನ್ನೇ ಆಯ್ಕೆ ಮಾಡುತ್ತಾರೆ. ಇದರಿಂದ ಕೆಲವರು ಅವರನ್ನು ಕಠಿಣ ಹೃದಯದವರು ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು. ವಾಸ್ತವದಲ್ಲಿ ಅವರು ತಮ್ಮ ದುಃಖವನ್ನು ಇತರರಿಗೆ ತೋರಿಸಿ ಭಾರವಾಗಲು ಇಷ್ಟಪಡುವುದಿಲ್ಲ. ತಮ್ಮ ನೋವನ್ನು ತಾವೇ ಸಹಿಸಿಕೊಂಡು ಮುಂದುವರಿಯಲು ಪ್ರಯತ್ನಿಸುತ್ತಾರೆ. ಇತರರ ಸಮಸ್ಯೆಗಳನ್ನು ಕೇಳುವಾಗ ಸಹಾನುಭೂತಿ ತೋರಿಸುತ್ತಾರೆ, ಆದರೆ ಕೇವಲ ಸಾಂತ್ವನದ ಮಾತುಗಳನ್ನು ಹೇಳುವುದಕ್ಕಿಂತ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವುದನ್ನೇ ಹೆಚ್ಚು ಇಷ್ಟಪಡುತ್ತಾರೆ.
ಯಾರಾದರೂ ನಿರಂತರವಾಗಿ ದೂರುಗಳನ್ನು ಹೇಳುತ್ತಾ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಅವರಿಗೆ ಅದು ಇಷ್ಟವಾಗುವುದಿಲ್ಲ. ಅವರು ಜೀವನದಲ್ಲಿ ಕ್ರಿಯೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅಳುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಕಾರ್ಯದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂಬುದು ಅವರ ನಂಬಿಕೆ. ಇದರಿಂದ ಕೆಲವರು ಅವರನ್ನು ಭಾವನೆಗಳನ್ನು ಅರ್ಥಮಾಡಿಕೊಳ್ಳದ ವ್ಯಕ್ತಿಯೆಂದು ಭಾವಿಸಬಹುದು. ಸಿಂಹ ರಾಶಿಯ ಮಹಿಳೆಯರು ಸ್ಪರ್ಧಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ. ಯಾವ ಕ್ಷೇತ್ರದಲ್ಲಿದ್ದರೂ ಅತ್ಯುತ್ತಮ ಸಾಧನೆ ಮಾಡಬೇಕು ಎಂಬ ಹಂಬಲ ಸದಾ ಇರುತ್ತದೆ. ಈ ಗುಣ ಯಶಸ್ಸಿಗೆ ಕಾರಣವಾದರೂ ಕೆಲವೊಮ್ಮೆ ಅತಿಯಾದ ಸ್ಪರ್ಧಾತ್ಮಕತೆ ಒತ್ತಡವನ್ನು ಉಂಟುಮಾಡಬಹುದು. ತಮಗಿಂತ ಯಾರಾದರೂ ಉತ್ತಮ ಸಾಧನೆ ಮಾಡಿದರೆ ಅದನ್ನು ಒಪ್ಪಿಕೊಳ್ಳಲು ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಆದರೆ ನಂತರ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಇನ್ನಷ್ಟು ಪರಿಶ್ರಮದಿಂದ ಮುಂದೆ ಸಾಗುತ್ತಾರೆ. ಸೋಲನ್ನು ಅವರು ದ್ವೇಷಿಸುವುದಿಲ್ಲ, ಆದರೆ ಸೋಲಿನಲ್ಲೇ ನಿಲ್ಲುವುದನ್ನು ಸಹಿಸುವುದಿಲ್ಲ. ಅವರು ಮರುಪ್ರಯತ್ನ ಮಾಡಿ ಗೆಲ್ಲಲು ಬಯಸುತ್ತಾರೆ. ದಾಂಪತ್ಯ ಜೀವನದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಅತ್ಯಂತ ನಿಷ್ಠಾವಂತರು, ಪ್ರೀತಿಪಾತ್ರರು ಮತ್ತು ಜವಾಬ್ದಾರಿಯುತ ಸಂಗಾತಿಯಾಗಿರುತ್ತಾರೆ. ಅವರು ತಮ್ಮ ಜೀವನ ಸಂಗಾತಿಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ. ಕುಟುಂಬದ ಗೌರವವನ್ನು ಕಾಪಾಡಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಾರೆ. ತಮ್ಮ ಸಂಗಾತಿಯ ಯಶಸ್ಸಿನಲ್ಲಿ ಹೆಮ್ಮೆ ಪಡುತ್ತಾರೆ. ಆದರೆ ತಮ್ಮನ್ನು ನಿರ್ಲಕ್ಷಿಸುವುದು, ಅವಮಾನಿಸುವುದು ಅಥವಾ ಗೌರವಿಸದಿರುವುದು ಅವರಿಗೆ ಎಂದಿಗೂ ಸಹಿಸಲಾಗುವುದಿಲ್ಲ. ಅವರು ಪ್ರೀತಿಗಿಂತ ಗೌರವಕ್ಕೆ ಹೆಚ್ಚಿನ ಸ್ಥಾನ ನೀಡುತ್ತಾರೆ. ಅವರೊಂದಿಗೆ ಸಂತೋಷದ ದಾಂಪತ್ಯ ಜೀವನ ನಡೆಸಬೇಕಾದರೆ ಪ್ರಾಮಾಣಿಕತೆ, ವಿಶ್ವಾಸ, ಪರಸ್ಪರ ಗೌರವ ಮತ್ತು ಸ್ಪಷ್ಟ ಸಂವಹನ ಅತ್ಯಗತ್ಯ. ಸಂಗಾತಿ ತಮ್ಮ ಅಭಿಪ್ರಾಯವನ್ನು ಗೌರವಿಸಿದರೆ ಅವರು ಅದಕ್ಕಿಂತ ಹೆಚ್ಚಿನ ಪ್ರೀತಿ ಮತ್ತು ಬೆಂಬಲವನ್ನು ನೀಡುತ್ತಾರೆ. ಆದರೆ ಸುಳ್ಳು, ಮೋಸ, ವಿಶ್ವಾಸಘಾತ ಅಥವಾ ನಿರಂತರ ಅನುಮಾನಗಳಿದ್ದರೆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ. ಅವರು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನವನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಅವರು ಕಠಿಣ ತಾಯಿಯಂತೆ ಕಾಣಬಹುದು, ಆದರೆ ಅದರ ಹಿಂದೆ ಮಕ್ಕಳ ಉತ್ತಮ ಭವಿಷ್ಯದ ಚಿಂತನೆಯೇ ಇರುತ್ತದೆ. ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಎಲ್ಲರೂ ಕುಗ್ಗಿದರು. ಸಿಂಹ ರಾಶಿಯ ಮಹಿಳೆಯರು ಧೈರ್ಯವಾಗಿ ನಿಂತು ಪರಿಹಾರ ಹುಡುಕುವ ಪ್ರಯತ್ನ ಮಾಡುತ್ತಾರೆ. ಆರ್ಥಿಕ ಸಂಕಷ್ಟ, ಆರೋಗ್ಯದ ಸಮಸ್ಯೆ ಅಥವಾ ಸಂಬಂಧಗಳ ಗೊಂದಲ ಯಾವುದಾದರೂ ಆಗಿರಲಿ, ಅವರು ಸುಲಭವಾಗಿ ಕೈಚೆಲ್ಲುವುದಿಲ್ಲ. ಸೂರ್ಯನ ಶಕ್ತಿ ಅವರೊಳಗೆ ನಿರಂತರವಾಗಿ ಹೊಸ ಧೈರ್ಯವನ್ನು ತುಂಬುತ್ತಿರುತ್ತದೆ. ಆದಾಗ್ಯೂ ಅವರು ಒಂದು ವಿಷಯವನ್ನು ಕಲಿಯುವುದು ಅಗತ್ಯ. ಎಲ್ಲವನ್ನೂ ಒಬ್ಬರೇ ಹೊತ್ತುಕೊಳ್ಳಬೇಕೆಂಬ ಮನೋಭಾವವನ್ನು ಕಡಿಮೆ ಮಾಡಬೇಕು. ಕೆಲವೊಮ್ಮೆ ಇತರರ ಸಹಾಯವನ್ನು ಸ್ವೀಕರಿಸುವುದು ಬುದ್ಧಿವಂತಿಕೆಯ ಲಕ್ಷಣವೇ ಆಗಿದೆ. ತಮ್ಮ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ಹೊಗಳಬೇಕು ಎಂಬ ನಿರೀಕ್ಷೆಯನ್ನು ಕಡಿಮೆ ಮಾಡಿಕೊಂಡರೆ ಅವರು ಇನ್ನಷ್ಟು ಸಂತೋಷವಾಗಿರುತ್ತಾರೆ. ಇತರರ ಅಭಿಪ್ರಾಯವನ್ನು ಸಹ ಶಾಂತವಾಗಿ ಆಲಿಸುವ ಅಭ್ಯಾಸ ಬೆಳೆಸಿಕೊಂಡರೆ ಅವರ ನಾಯಕತ್ವ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ಮಾತನಾಡಿದರೆ ಅನೇಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ವಿನಯ ಮತ್ತು ಸಹನೆಯು ಅವರ ಸಹಜ ನಾಯಕತ್ವಕ್ಕೆ ಮತ್ತಷ್ಟು ಹೊಳಪು ನೀಡುತ್ತದೆ. ಸೂರ್ಯನ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಉದಯ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಣ, ಗಾಯತ್ರಿ ಮಂತ್ರ ಜಪ, ಹಿರಿಯರಿಗೆ ಗೌರವ, ತಂದೆಯ ಆಶೀರ್ವಾದ ಪಡೆಯುವುದು, ಸತ್ಯನಿಷ್ಠೆಯಿಂದ ಬದುಕುವುದು ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದು ಸಿಂಹ ರಾಶಿಯ ಮಹಿಳೆಯರ ವ್ಯಕ್ತಿತ್ವವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ತಮ್ಮ ಸ್ವಾಭಾವಿಕ ಧೈರ್ಯಕ್ಕೆ ಸಹನೆ, ಆತ್ಮಗೌರವಕ್ಕೆ ವಿನಯ, ನಾಯಕತ್ವಕ್ಕೆ ಕರುಣೆ ಮತ್ತು ಆತ್ಮವಿಶ್ವಾಸಕ್ಕೆ ವಿವೇಕವನ್ನು ಸೇರಿಸಿಕೊಂಡರೆ
ಸಿಂಹ ರಾಶಿಯ ಮಹಿಳೆಯರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪೂರ್ವ ಯಶಸ್ಸು, ಗೌರವ, ಸಂತೋಷ ಮತ್ತು ಶಾಶ್ವತ ಕೀರ್ತಿಯನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯ ಮಹಿಳೆಯರ ಜೀವನವು ಕೇವಲ ವೈಯಕ್ತಿಕ ಯಶಸ್ಸಿನ ಸುತ್ತ ಮಾತ್ರ ಸೀಮಿತವಾಗಿರುವುದಿಲ್ಲ. ಅವರು ಎಲ್ಲಿದ್ದರೂ ಒಂದು ಗುರುತು ಮೂಡಿಸಬೇಕು, ತಮ್ಮ ಕುಟುಂಬಕ್ಕೆ ಹೆಮ್ಮೆ ತರಬೇಕು, ಸಮಾಜದಲ್ಲಿ ಗೌರವ ಗಳಿಸಬೇಕು ಮತ್ತು ತಮ್ಮ ಬದುಕಿನ ಮೂಲಕ ಇತರರಿಗೆ ಪ್ರೇರಣೆಯಾಗಬೇಕು ಎಂಬ ಉನ್ನತ ಗುರಿಯನ್ನು ಹೊಂದಿರುತ್ತಾರೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಅವರೊಳಗೆ ಸದಾ ಪ್ರಕಾಶಮಾನವಾಗಿ ಬೆಳೆಯುವ ಬಯಕೆ ಇರುತ್ತದೆ. ಸೂರ್ಯನು ಪ್ರತಿದಿನ ಉದಯಿಸಿ ಜಗತ್ತಿಗೆ ಬೆಳಕು ನೀಡುವಂತೆ ಸಿಂಹ ರಾಶಿಯ ಮಹಿಳೆಯರು ತಮ್ಮ ಜೀವನದ ಮೂಲಕ ಸುತ್ತಮುತ್ತಲಿನ ಜನರ ಬದುಕಿನಲ್ಲಿ ಹೊಸ ಆಶಾಕಿರಣವಾಗಲು ಪ್ರಯತ್ನಿಸುತ್ತಾರೆ. ಅವರು ಯಾವುದೇ ಕೆಲಸವನ್ನು ಅರ್ಧದಲ್ಲೇ ಬಿಡಲು ಇಷ್ಟಪಡುವುದಿಲ್ಲ. ಒಮ್ಮೆ ಒಂದು ಗುರಿಯನ್ನು ನಿಗದಿಪಡಿಸಿದರೆ ಅದನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ. ಅವರ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವೇ ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಕಷ್ಟದ ಸಮಯದಲ್ಲಿಯೂ ಮನೋಬಲ ಕಳೆದುಕೊಳ್ಳದೆ ಪ್ರತಿಯೊಂದು ಸಮಸ್ಯೆಯನ್ನು ಅವಕಾಶವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಹಿನ್ನಡೆ ಬಂದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಸೂರ್ಯನ ಪ್ರಭಾವದಿಂದ ಇವರಿಗೆ ದೊರೆಯುತ್ತದೆ. ಅದಕ್ಕಾಗಿಯೇ ಅನೇಕ ಬಾರಿ ಇತರರು ಆಶ್ಚರ್ಯಪಡುವಂತಹ ಸಾಧನೆಗಳನ್ನು ಅವರು ಮಾಡುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳುವುದಿಲ್ಲ. ತಮ್ಮೊಳಗೆ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿರುತ್ತಾರೆ. ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಹೊಸ ಜ್ಞಾನವನ್ನು ಸಂಪಾದಿಸುವುದು, ಹೊಸ ಅವಕಾಶಗಳನ್ನು ಹುಡುಕುವುದು ಇವರ ಜೀವನದ ಭಾಗವಾಗಿರುತ್ತದೆ. ಒಂದು ಸ್ಥಾನವನ್ನು ಪಡೆದ ನಂತರ ಅಲ್ಲಿಯೇ ನಿಲ್ಲುವುದಿಲ್ಲ. ಇನ್ನೂ ಎತ್ತರದ ಗುರಿಗಳನ್ನು ಹೊಂದಿ ಮುನ್ನಡೆಯುತ್ತಾರೆ. ಇವರಲ್ಲಿ ಆತ್ಮವಿಕಾಸದ ಬಲವಾದ ಆಸಕ್ತಿ ಕಂಡುಬರುತ್ತದೆ. ತಮ್ಮ ತಪ್ಪುಗಳನ್ನು ಅರಿತು ಅವುಗಳನ್ನು ಸರಿಪಡಿಸಿಕೊಳ್ಳುವ ಗುಣವೂ ಇವರಲ್ಲಿದೆ. ಮೊದಲಿಗೆ ತಪ್ಪನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡರೂ ನಂತರ ಅದರಿಂದ ಪಾಠ ಕಲಿತು ಜೀವನವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ಕುಟುಂಬದ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯುತರು. ಮನೆಯ ಗೌರವ, ಹಿರಿಯರ ಮಾನ, ಮಕ್ಕಳ ಭವಿಷ್ಯ ಮತ್ತು ಕುಟುಂಬದ ಒಗ್ಗಟ್ಟನ್ನು ಬಹಳ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಕುಟುಂಬದಲ್ಲಿ ಯಾವುದೇ ಸಂಕಷ್ಟ ಎದುರಾದರೂ ಮೊದಲು ಮುಂದೆ ಬಂದು ಜವಾಬ್ದಾರಿಯನ್ನು ಹೊರುವವರು ಇವರೇ ಆಗಿರುತ್ತಾರೆ. ತಮ್ಮ ಕುಟುಂಬದ ಸದಸ್ಯರಿಗೆ ಆತ್ಮಸ್ಥೈರ್ಯ ತುಂಬುತ್ತಾರೆ. ಕಷ್ಟದ ಸಮಯದಲ್ಲಿ ಭಯಪಡದೆ ಪರಿಹಾರವನ್ನು ಹುಡುಕುತ್ತಾರೆ. ಪೋಷಕರಿಗೆ ಗೌರವ ನೀಡುವುದು, ಹಿರಿಯರ ಮಾತನ್ನು ಮಾನಿಸುವುದು, ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸುವುದು ಮತ್ತು ಕುಟುಂಬವನ್ನು ಒಗ್ಗೂಡಿಸಿ ನಡೆಸುವುದು ಇವರ ಪ್ರಮುಖ ಗುಣಗಳಲ್ಲಿ ಒಂದಾಗಿದೆ. ಸ್ನೇಹದ ವಿಷಯದಲ್ಲಿಯೂ ಸಿಂಹ ರಾಶಿಯ ಮಹಿಳೆಯರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ನಿಜವಾದ ಸ್ನೇಹವನ್ನು ಜೀವಿತಾವಧಿಯವರೆಗೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರ ಸಂಕಷ್ಟದಲ್ಲಿ ಕೈಹಿಡಿಯುತ್ತಾರೆ. ಅವರ ಯಶಸ್ಸಿನಲ್ಲಿ ಹರ್ಷಪಡುತ್ತಾರೆ. ಆದರೆ ನಂಬಿಕೆಗೆ ದ್ರೋಹ ಮಾಡಿದವರನ್ನು ಮತ್ತೊಮ್ಮೆ ಸುಲಭವಾಗಿ ಸ್ವೀಕರಿಸುವುದಿಲ್ಲ. ಅವರ ಸ್ನೇಹದಲ್ಲಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವಕ್ಕೆ ಹೆಚ್ಚಿನ ಸ್ಥಾನವಿರುತ್ತದೆ. ಸಮಾಜದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಗೌರವಯುತ ಸ್ಥಾನವನ್ನು ಪಡೆಯಲು ಬಯಸುತ್ತಾರೆ. ಅವರಿಗೆ ಕೇವಲ ಪ್ರಸಿದ್ಧಿ ಸಾಕಾಗುವುದಿಲ್ಲ. ಜನರು ತಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿ ನೆನಪಿಸಿಕೊಳ್ಳಬೇಕು ಎಂಬ ಆಸೆ ಇರುತ್ತದೆ. ನಾಯಕತ್ವದ ಜವಾಬ್ದಾರಿಗಳು, ಸಾಮಾಜಿಕ ಸೇವೆ, ಶಿಕ್ಷಣ, ಮಹಿಳಾ ಸಬಲೀಕರಣ, ಧಾರ್ಮಿಕ ಕಾರ್ಯಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಜನೋಪಯೋಗಿ ಕಾರ್ಯಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಬಹುದು. ಜನರ ಮುಂದೆ ಮಾತನಾಡುವ ಸಾಮರ್ಥ್ಯ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಅಭಿವ್ಯಕ್ತಿ ಇವರಿಗೆ ಉತ್ತಮ ಗೌರವವನ್ನು ತಂದುಕೊಡುತ್ತದೆ. ಆಧ್ಯಾತ್ಮಿಕವಾಗಿ ಸಿಂಹ ರಾಶಿಯ ಮಹಿಳೆಯರು ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಹೆಚ್ಚು ಪ್ರಬುದ್ಧರಾಗುತ್ತಾರೆ. ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಪ್ರಯತ್ನಿಸುತ್ತಾರೆ.
ದೇವರ ಮೇಲಿನ ಭಕ್ತಿ, ಧರ್ಮದ ಮೇಲಿನ ಗೌರವ ಮತ್ತು ಸತ್ಯದ ಮೇಲಿನ ನಂಬಿಕೆ ಇವರ ಮನಸ್ಸನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ. ಸೂರ್ಯನ ಆಧಿಪತ್ಯ ಇರುವುದರಿಂದ ಪ್ರತಿದಿನ ಬೆಳಿಗ್ಗೆ ಉದಯ ಸೂರ್ಯನಿಗೆ ನಮಸ್ಕಾರ ಮಾಡುವುದು, ಅರ್ಘ್ಯ ಸಮರ್ಪಿಸುವುದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು, ಗಾಯತ್ರಿ ಮಂತ್ರವನ್ನು ಜಪಿಸುವುದು, ಸೂರ್ಯನಾರಾಯಣನ ಆರಾಧನೆ ಮಾಡುವುದು ಮತ್ತು ಭಾನುವಾರದ ದಿನ ಸೂರ್ಯೋಪಾಸನೆ ಮಾಡುವುದು ಇವರಿಗೆ ವಿಶೇಷವಾಗಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಆತ್ಮಕಾರಕ ಗ್ರಹವಾಗಿರುವುದರಿಂದ ಈ ಉಪಾಸನೆಗಳು ಆತ್ಮಬಲ, ಆರೋಗ್ಯ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆರೋಗ್ಯದ ವಿಷಯದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಶಕ್ತಿಶಾಲಿಗಳಾಗಿದ್ದರೂ ಅತಿಯಾದ ಕೆಲಸ, ಜವಾಬ್ದಾರಿಗಳ ಒತ್ತಡ, ವಿಶ್ರಾಂತಿಯ ಕೊರತೆ ಮತ್ತು ನಿರಂತರ ಮಾನಸಿಕ ಒತ್ತಡದಿಂದ ದೈಹಿಕ ಆಯಾಸ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಸಾಕಷ್ಟು ನಿದ್ರೆ ಇವರ ಆರೋಗ್ಯವನ್ನು ಉತ್ತಮವಾಗಿರಿಸಲು ಬಹಳ ಅಗತ್ಯ. ಕೆಲಸದ ಜೊತೆಗೆ ವಿಶ್ರಾಂತಿಗೂ ಸಮಾನ ಮಹತ್ವ ನೀಡಿದರೆ ದೀರ್ಘಕಾಲ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಆರ್ಥಿಕವಾಗಿ ಸಿಂಹ ರಾಶಿಯ ಮಹಿಳೆಯರು ಉತ್ತಮ ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಮ್ಮ ಪರಿಶ್ರಮದಿಂದ ಸಂಪತ್ತನ್ನು ಗಳಿಸುತ್ತಾರೆ. ಅನಗತ್ಯ ಖರ್ಚು ಮಾಡುವುದಕ್ಕಿಂತ ಗೌರವಯುತ ಜೀವನಕ್ಕೆ ಬೇಕಾದ ವೆಚ್ಚವನ್ನು ಮಾತ್ರ ಮಾಡುತ್ತಾರೆ. ಕುಟುಂಬದ ಭವಿಷ್ಯಕ್ಕಾಗಿ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಸಹ ಯೋಚಿಸುತ್ತಾರೆ. ದಾನ ಧರ್ಮ ಮಾಡುವ ಮನಸ್ಸು ಇವರಲ್ಲಿರುತ್ತದೆ. ಆದರೆ ಯಾರು ಅರ್ಹರು ಎಂಬುದನ್ನು ತಿಳಿದು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಸಿಂಹ ರಾಶಿಯ ಮಹಿಳೆಯರು ಒಂದು ಮಹತ್ವದ ಪಾಠವನ್ನು ಸದಾ ನೆನಪಿನಲ್ಲಿಡಬೇಕು. ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ಅರಿತುಕೊಳ್ಳಬೇಕು. ನಾಯಕತ್ವದ ಜೊತೆಗೆ ವಿನಯವೂ ಇರಬೇಕು. ಅಧಿಕಾರದ ಜೊತೆಗೆ ಕರುಣೆಯೂ ಇರಬೇಕು. ದೃಢತೆಯ ಜೊತೆಗೆ ಸಹನೆಯೂ ಇರಬೇಕು. ಸ್ವಾಭಿಮಾನದ ಜೊತೆಗೆ ಕ್ಷಮೆಯ ಗುಣವೂ ಇರಬೇಕು. ಈ ಗುಣಗಳನ್ನು ತಮ್ಮ ಸಹಜ ವ್ಯಕ್ತಿತ್ವದೊಂದಿಗೆ ಸೇರಿಸಿಕೊಂಡರೆ ಅವರನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಸೂರ್ಯನಂತೆ ಪ್ರಕಾಶಮಾನವಾಗಿ ಬದುಕುವ ಭಾಗ್ಯ ಇವರಿಗೆ ದೊರೆಯುತ್ತದೆ. ತಮ್ಮ ಪರಿಶ್ರಮದಿಂದ ಕುಟುಂಬಕ್ಕೆ ಗೌರವ ತರುತ್ತಾರೆ. ತಮ್ಮ ಪ್ರಾಮಾಣಿಕತೆಯಿಂದ ಸಮಾಜದ ವಿಶ್ವಾಸ ಗಳಿಸುತ್ತಾರೆ. ತಮ್ಮ ನಾಯಕತ್ವದಿಂದ ಅನೇಕರಿಗೆ ದಾರಿ ತೋರಿಸುತ್ತಾರೆ. ತಮ್ಮ ಉದಾರತೆಯಿಂದ ಅನೇಕರ ಹೃದಯ ಗೆಲ್ಲುತ್ತಾರೆ. ತಮ್ಮ ಆತ್ಮವಿಶ್ವಾಸದಿಂದ ಅನೇಕ ಜನರಿಗೆ ಸ್ಫೂರ್ತಿಯಾಗುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ನಿಜವಾದ ಅರ್ಥದಲ್ಲಿ ಶಕ್ತಿ, ಧೈರ್ಯ, ಆತ್ಮಗೌರವ, ನಾಯಕತ್ವ, ಪ್ರಾಮಾಣಿಕತೆ, ಉದಾರತೆ ಮತ್ತು ಪ್ರಕಾಶಮಾನ ವ್ಯಕ್ತಿತ್ವದ ಪ್ರತಿರೂಪರಾಗಿದ್ದಾರೆ. ತಮ್ಮೊಳಗಿನ ಸೂರ್ಯ ತೇಜಸ್ಸನ್ನು ಸದಾ ಧರ್ಮ, ಸತ್ಯ, ಪ್ರೀತಿ, ಕರುಣೆ ಮತ್ತು ವಿನಯದೊಂದಿಗೆ ಬೆಳಗಿಸಿಕೊಂಡರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು, ಶಾಶ್ವತ ಗೌರವ, ಸಂತೋಷ, ಸಮೃದ್ಧಿ ಮತ್ತು ಕೀರ್ತಿಯನ್ನು ಪಡೆಯುವ ಸಾಮರ್ಥ್ಯವನ್ನು ಅವರು ಹೊಂದಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.